ಬೇಲಿಯೇ ಎದ್ದು ಹೊಲ ಮೇಯ್ದಂತೆ. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡುವಲ್ಲ. ಇಂತಹ ಗಾದೆಗಳನ್ನು ಹಿಂದಿನವರು ಈ ಹೊಸಳ್ಳಿ ನೀರ್ಗಂಟೆ ಅಂತ ಜನ ನೋಡಿ ಗಾದೆ ಕಟ್ಟಿರಬಹುದು. ಏಕೆಂದರೆ ಹಿರಿಯೂರು ತಾಲೂಕು ವೀರಮ್ಮನಾಗತಿಹಳ್ಳಿಯ ನೀರ್ಗಂಟಿ ಎಲ್ ದೇವರಾಜು ಹಲವು ವರ್ಷಗಳಿಂದ ಊರಿನ ಜನ ಉಪಯೋಗಿಸುತ್ತಿರುವ ನೀರಿನ ಟ್ಯಾಂಕನ್ನು ಈ ಸೊತ್ತು ಮಾಡಿಸಿಕೊಂಡಿದ್ದಲ್ಲದೆ ಅತಿಕ್ರಮಣ ಮಾಡಿರುವುದಲ್ಲದೆ ತನ್ನ ಮನೆಯಿಂದಲೇ ನೀರು ಬಿಡುವಂತೆ ದೌರ್ಜನ್ಯದಿಂದ ನಡೆದುಕೊಳ್ಳುತ್ತಿರುವುದರ ವಿರುದ್ಧ ಗ್ರಾಮಸ್ಥರ ವಿರೋಧವಿದ್ದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಹೊಸಳ್ಳಿ ಗ್ರಾಮದ ನೀರ್ಗಂಟೆ ದೇವರಾಜ್ ಎಲ್ಬಿನ್ನು ಸ್ವಚ್ಛನಾಗ ಇವರು ತಮ್ಮ ಪ್ರಭಾವ ಬಳಸಿ ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕರನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಿಸಿರುವ ಬಗ್ಗೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಿರಿಯೂರು ತಾಲೂಕು ದಿಂಡವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೀರವ್ವನಾಗನಹಳ್ಳಿ ಗ್ರಾಮದ ನೀರ್ಗಂಟೆ ದೇವರಾಜ್ ಎಲ್ಬಿನ್ ಲಕ್ಷನಾಯಕ ಆದ ಇವರು ಇದೇ ಗ್ರಾಮದಲ್ಲಿ ಹೆಚ್ಚಿನದಾಗಿ ಮನೆಯಲ್ಲಿ ವಾಸ ಮಾಡುತ್ತಿರುವ ಕಾಲೋನಿಯಲ್ಲಿ ಸಾರ್ವಜನಿಕವಾಗಿ ಸುಮಾರು 25ರಿಂದ 30 ವರ್ಷಗಳಿಂದ ಕುಡಿಯುವ ನೀರಿನ ಮಿನಿ ಟ್ಯಾಂಕ್ ಇದ್ದು ಪಕ್ಕದಲ್ಲಿ ಖಾಲಿ ಜಾಗವಿರುತ್ತದೆ. ಆ ಜಾಗ ಒಕ್ಕಲಿಗ ಜನಾಂಗದವರೆಲ್ಲರೂ ಇವರಿಂದ ಸದರಿ ಜಾಗವನ್ನು ದೇವರಾಜ್ ಇವರು ಖರೀದಿಸುತ್ತಾರೆ. ಆದರೆ ಇತ್ತೀಚೆಗೆ ನೀರಿನ ದೇವರಾಜ್ ಆ ಜಾಗವನ್ನು ತನ್ನ ಹೆಸರು ಈ ಸೊತ್ತು ಸಾರ್ವಜನಿಕವಾಗಿ ಕುಡಿಯುವ ನೀರಿನ ಟ್ಯಾಂಕ್ನ ಅರ್ಧ ಭಾಗಕ್ಕೆ ಸರಿಯಾಗಿ ಅಕ್ರಮವಾಗಿ ಸಾರ್ವಜನಿಕರಿಗೆ ಅನಾನುಕೂಲವಾಗುವಂತೆ ಸಾರ್ವಜನಿಕ ಆಸ್ತಿಯನ್ನು ತನ್ನ ಪ್ರಭಾವ ಬಳಸಿ ಅಕ್ರಮವಾಗಿ ಈ ಸೊತ್ತು ಮಾಡಿಸಿಕೊಂಡಿರುತ್ತಾರೆ. ಹಾಗೂ ಮಾದಿಗರು ಇರುವ ಮನೆಗಳಿಗೆ ಸಮರ್ಪಕವಾಗಿ ನೀರು ಪೂರೈಸುತ್ತಿರುವುದಿಲ್ಲ. ಈ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲೂ ಸಹ ನೀರುಗಂಟೆ ದೇವರಾಜ್ ಕಂಪ್ಲೇಂಟ್ ಸಹ ಇದ್ದು ರಾಜ್ಯ ಸಂಧಾನ ಬಳಸಿ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡಿರುತ್ತಾರೆ. ಅಲ್ಲದೆ ಇವರ ಪತ್ನಿಯಾದ ಶ್ರೀಮತಿ ಮೀನಾಕ್ಷಿ ಇವರು ಮಾದಿಗರು ನೀವು ಇಲ್ಲಿ ನೀರು ಹಿಡಿಯಕೂಡದು ಎಂದು ಪದೇ ಪದೇ ಹೇಳುತ್ತಿರುತ್ತಾರೆ. ಆದ್ದರಿಂದ ಸದರಿ ನೀರುಗಂಟೆ ದೇವರಾಜರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಕೆಲಸದಿಂದ ಅಮಾನತು ಮಾಡಿ ಮತ್ತು ಸಾರ್ವಜನಿಕರ ಕುಡಿಯುವ ನೀರಿನ ಟ್ಯಾಂಕನ್ನು ಅಕ್ರಮವಾಗಿ ಈ ಸತ್ತು ಮಾಡಿಕೊಟ್ಟ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಿರಿಯೂರು ತಾಲೂಕು ಸಮಿತಿ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ತಾಲೂಕು ಪಂಚಾಯತಿ ಕಾರ್ಯಾಲಯ ಹಿರಿಯೂರು. ವಿಷಯ: ಹಿರಿಯೂರು ತಾಲೂಕು ದಿಂಡವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೀರವ್ವನಾಗನಹಳ್ಳಿ ಗ್ರಾಮದ ನೀರ್ಗಂಟೆ ದೇವರಾಜ್ ಎಲ್ಬಿನ್ ಲಕ್ಷನಾಯಕ ಇವರು ತಮ್ಮ ಪ್ರಭಾವ ಬಳಸಿ ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಿಸಿರುವ ಬಗ್ಗೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಿರಿಯೂರು ತಾಲೂಕು ದಿಂಡವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೀರವ್ವನಾಗನಹಳ್ಳಿ ಗ್ರಾಮದ ನೀರ್ಗಂಟೆ ದೇವರಾಜ್ ಎಲ್ಬಿನ್ ಲಕ್ಷನಾಯಕ ಇವರು ಇದೇ ಗ್ರಾಮದಲ್ಲಿ ಹೆಚ್ಚಿನದಾಗಿ ಮಾದಿಗರೇ ವಾಸ ಮಾಡುತ್ತಿರುವ ಕಾಲೋನಿಯಲ್ಲಿ ಸಾರ್ವಜನಿಕವಾಗಿ ಸುಮಾರು 25ರಿಂದ 30 ವರ್ಷಗಳಿಂದ ಕುಡಿಯುವ ನೀರಿನ ಮಿನಿ ಟ್ಯಾಂಕ್ ಇದ್ದು ಪಕ್ಕದಲ್ಲಿ ಖಾಲಿ ಜಾಗವಿರುತ್ತದೆ. ಆ ಜಾಗ ಒಕ್ಕಲಿಗ ಜನಾಂಗದವರಾಗಿದ್ದು ಇವರಿಂದ ಸದರಿ ಜಾಗವನ್ನು ದೇವರಾಜ್ ಇವರು ಖರೀದಿಸಿರುತ್ತಾರೆ. ಆದರೆ ಇತ್ತೀಚೆಗೆ ನೀರ್ಗಂಟೆ ದೇವರಾಜ್ ಆ ಜಾಗವನ್ನು ತನ್ನ ಹೆಸರಿಗೆ ಈ ಸೊತ್ತು ಮಾಡಿಸಿ ಸಾರ್ವಜನಿಕವಾಗಿದ್ದ ಕುಡಿಯುವ ನೀರಿನ ಟ್ಯಾಂಕ್ನ ಅರ್ಧ ಭಾಗ ಸರಿಯಾಗಿ ಅಕ್ರಮವಾಗಿ ಸಾರ್ವಜನಿಕರಿಗೆ ಅನಾನುಕೂಲವಾಗುವಂತೆ ಸಾರ್ವಜನಿಕ ಆಸ್ತಿಯನ್ನು ತನ್ನ ಪ್ರಭಾವ ಬಳಸಿ ಅಕ್ರಮವಾಗಿ ಈ ಸೊತ್ತನ್ನು ಮಾಡಿಸಿಕೊಂಡಿರುತ್ತಾನೆ. ಹಾಗೂ ಮಾದಿಗರು ಇರುವ ಮನೆಗಳಿಗೆ ಸಮರ್ಪಕವಾಗಿ ನೀರನ್ನು ಪೂರೈಸುತ್ತಿರುವುದಿಲ್ಲ. ಈ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ಸಹ ನೀರ್ಗಂಟೆ ದೇವರಾಜನ ಮೇಲೆ ಕಂಪ್ಲೇಂಟ್ ಸಹ ಇದ್ದು ಆಜಿ ಸಂಧಾನದ ಮೂಲಕ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡಿರುತ್ತಾರೆ. ಅಲ್ಲದೆ ಇವರ ಪತ್ನಿಯಾದ ಶ್ರೀಮತಿ ಮೀನಾಕ್ಷಿ ಇವರು ನೀವು ಮಾದಿಗರು ಇಲ್ಲಿ ನೀವು ನೀರು ಹಿಡಿಯಕೂಡದು ಎಂದು ಪದೇ ಪದೇ ಹೇಳುತ್ತಿರುತ್ತಾರೆ. ಆದ್ದರಿಂದ ಸದರಿ ನೀರ್ಗಂಟೆ ದೇವರಾಜನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಕೆಲಸದಿಂದ ಅಮಾನತು ಮಾಡಿ ಮತ್ತು ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕನ್ನು ಅಕ್ರಮವಾಗಿ ಈ ಸೊತ್ತು ಮಾಡಿಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಿರಿಯೂರು ತಾಲೂಕು ಸಮಿತಿ ಹಾಗೂ ಗ್ರಾಮಸ್ಥರ ಪರವಾಗಿ ಈ ಒಂದು ಮನವಿಯನ್ನು ಮಾನ್ಯ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ. ಸರ್ವಾಧಿಕಾರಿ ಧೋರಣೆಯ ಜಾತ್ಯಸ್ಥ ಮನಸ್ಸಿನ ಈ ಊರಿನ ನೀರ್ಗಂಟಿಯನ್ನು ಅಮಾನತುಗೊಳಿಸಬೇಕೆಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಮತ್ತು ಗ್ರಾಮಸ್ಥರು ಮನವಿಯನ್ನು ಅಧಿಕಾರಿಗಳಿಗೆ ಕೊಡಲಾಯಿತು.